ಆತ್ಮೀಯ ಪಾಲಕರಿಗೆಲ್ಲ ನಮಸ್ಕಾರಗಳು. ಮತ್ತೊಮ್ಮೆ ಸ್ವಾಗತ. 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇದೇ ಗುರುವಾರದಿಂದ ಸ್ಟಡಿ ಅವರ್ಸ್ ಪ್ರಾರಂಭ ಆಗ್ತಾಯಿದೆ. ಈ ಸ್ಟಡಿ ಅವರ್ಸ್ ಕುರಿತಾಗಿ ನಾನು ಒಂದಿಷ್ಟು ಮಾತುಗಳನ್ನು ತಮ್ಮೆಲ್ಲ ಎದುರಿಗೆ ಹೇಳಲಿಕ್ಕೆ ಈ ಒಂದು ಸಣ್ಣ ವಿಡಿಯೋನ ಮಾಡಿದ್ದೀನಿ. ಈ ಸ್ಟಡಿ ಅವರ್ಸ್ ಅನ್ನುವಂಥದ್ದು ಯಾಕೆ ಬೇಕು, ಅದರ ಉದ್ದೇಶ ಏನು, ಮತ್ತು ಅದರ ಪ್ರಾಮುಖ್ಯತೆ ಅಥವಾ ಅದರ ಸೀರಿಯಸ್ನೆಸ್ ಏನಿರಬೇಕು ಮಕ್ಕಳಲ್ಲಿ ಅನ್ನೋಂಥದ್ದನ್ನು ಸಂಕ್ಷಿಪ್ತವಾಗಿ ನಾನು ವಿವರಣೆ ಮಾಡ್ತೀನಿ. ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸೋದಂದರೆ, ನಮ್ಮ ಶಾಲೆ ಪ್ರಾರಂಭ ಆಗಿ ಈಗ 6 ವರ್ಷ ಆಯಿತು. 2020ರಲ್ಲಿ ಪ್ರಾರಂಭ ಆಗಿದೆ. ನಾವು ಮೊದಲಿಂದನೂ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಬರೋದೇನೆಂದರೆ, ಈ LKG UKG ಫಸ್ಟು ಸೆಕೆಂಡು ಮಕ್ಕಳಂತೂ ಭಾಳ ಚಿಕ್ಕವರು ಇರ್ತಾರೆ, ಅವರಿಗೆ ಸಂಜೆ ಹೋಮ್ವರ್ಕ್ ಅಂತೂ ಸಾಕಾಗ್ತದೆ. ಇನ್ನು 3rd ಸ್ಟ್ಯಾಂಡರ್ಡ್ ಆನ್ವರ್ಡ್ಸ್ ನಾವು ಮುಂಜಾನೆ 3ನೇ ತರಗತಿ ಮೇಲ್ಪಟ್ಟು ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಅಡ್ವೈಸ್ ಮಾಡೋದೇನೆಂದರೆ, ಮುಂಜಾನೆನೂ ಕೂಡ ಅವರು ಸ್ವಲ್ಪ ಅಭ್ಯಾಸ ಮಾಡಬೇಕು ಅಂತ. ಸೊ ನಾವು ಕಳೆದ ಸಾಲಿನಲ್ಲಿ ಪ್ರತಿ ದಿವಸ ಸಂಜೆ ಒಂದು ಮೆಸೇಜ್ ಕಳಿಸ್ತಿದ್ವಿ, ನಾಳೆ ಮಾರ್ನಿಂಗ್ ಸ್ಟಡಿ ಅವರ್ಸ್ ಏನಿರುತ್ತೆ ಅನ್ನೋವಂಥದ್ದನ್ನು ಒಂದು ಮೆಸೇಜ್ ಕಳಿಸ್ತಾ ಇದ್ವಿ. ಅಥವಾ ಭಾಳಷ್ಟು ಜನ ನೋಡಿರ್ಬೋದು. ನಾನು ಗಮನಿಸಿರುವಂಥ ಕೆಲವು ಜನ ಅದನ್ನ ಓಪನ್ ಕೂಡ ಮಾಡಿ ನೋಡಿಲ್ಲ. ಯಾಕೆಂದರೆ ನಮಗೆ ಸೆಂಟ್ ಐಟಮ್ಸಲ್ಲಿ ಡೀಟೇಲ್ಸ್ನ ಇನ್ಫಾರ್ಮೇಷನ್ ಆಫ್ ದ ಮೆಸೇಜನ್ನು ಕ್ಲಿಕ್ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ಓಪನ್ ಮಾಡಿಲ್ಲ, ಯಾರಿಗೆ ಅದು ಡೆಲಿವರ್ ಆಗಿದೆ ಬಟ್ ಓಪನ್ನೇ ಮಾಡಿಲ್ಲ ಅನ್ನೋದು ಗೊತ್ತಾಗ್ತದೆ. ಸೊ ನಾನು ಅಬ್ಸರ್ವ್ ಮಾಡಿದಂತೆ ಅದನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅಸೆಂಬ್ಲಿಯಲ್ಲಿ ಕ್ಲಾಸ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ಅವರನ್ನು ಬಹಳ ಇಗ್ನೋರ್ ಮಾಡ್ತಾ ಬಂದಿದ್ದಾರೆ. ಏನಾಗ್ತದೆ, 10ನೇ ತರಗತಿ 9ನೇ ತರಗತಿಗೆ ಬಂದ ತಕ್ಷಣ ಆಲ್ ಆಫ್ ಎ ಸಡನ್ ಒಬ್ಬ ವಿದ್ಯಾರ್ಥಿಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅಭ್ಯಾಸ ಮಾಡು, ರಾತ್ರಿ 10:30 11 ಗಂಟೆವರೆಗೂ ಓದು ಬರೀ ಅಂದಾಗ ಹೆವಿ ಆಗ್ತದೆ. ಸೊ ಇದೊಂದು ಕಲ್ಚರ್ ಇದು. ಅದನ್ನು 3ನೇ ತರಗತಿಯಿಂದ ನಾವು ಸ್ವಲ್ಪ ಕೊಡ್ತಾ ಬರಬೇಕು. 3 ಮತ್ತು 4ನೇ ತರಗತಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಆದರೆ 5ನೇ ತರಗತಿಯಿಂದ ಅದು ಈಸಿ ಆಗ್ತದೆ. ಯಾವ ರೀತಿ ಮಾಡ್ತಾ ಬರಬೇಕು ಅಂತಂದರೆ, 3ನೇ ತರಗತಿಗೆ 4ನೇ ತರಗತಿಗಿದ್ದಾಗ ಅವರಿಗೆ ಬೆಳಗ್ಗೆ 6:30, ಆಮೇಲೆ 5ನೇ ತರಗತಿಗೆ ಬಂದಾಗ 6 ಗಂಟೆ, 7ನೇ ತರಗತಿ 8ನೇ ತರಗತಿಗೆ ಬಂದಾಗ 5:30, 9ನೇ ತರಗತಿ ಬರೋ ಅಷ್ಟೊತ್ತಿಗೆ 5 ಗಂಟೆ, ಸೊ 10ನೇ ತರಗತಿ ಬರೋ ಅಷ್ಟೊತ್ತಿಗೆ 4:30. ಈ ಒಂದು ಲಘು ಹೇಳುವಂಥ ಕಲ್ಚರ್ನ ಮೊದಲು ಡೆವಲಪ್ ಮಾಡ್ಕೋಬೇಕು. ಎರಡನೇದ್ದು, ಒಂದು ಅರ್ಧ ಗಂಟೆಯಲ್ಲಿ ತನ್ನ ಎಬ್ಲ್ಯೂಷನ್ಸ್, ಮಾರ್ನಿಂಗ್ ಎಬ್ಲ್ಯೂಷನ್ಸ್ ಆರ್ ಸಪೋಸ್ ಟು ಬಿ ಕಂಪ್ಲೀಟೆಡ್ ವಿದಿನ್ 30 ಮಿನಿಟ್ಸ್, ದಟ್ಸ್ ಆಲ್. ಸೊ ಅರ್ಧ ಗಂಟೆಯಲ್ಲಿ ಅದನ್ನು ಮುಗಿಸ್ಕೊಂಡು ಓದಲಿಕ್ಕೆ ಕೂತ್ಕೊಂಡ್ರೆ ಮೊದಲನೇಗೆ ಇಂಗ್ಲೀಷ್ ಓದಬೇಕು. ಯಾಕಂದರೆ ಅದರಿಂದ ನಮ್ಮ ಭಾಷೆ ಡೆವಲಪ್ ಆಗ್ತದೆ. ಯಾವ ರೀತಿ ಓದಬೇಕು ಯಾವುದೇ ಒಂದು ವಿಷಯವನ್ನು ಅಂದರೆ, ಅದನ್ನು ಓದುವಾಗ ಜೋರಾಗಿ ಅದನ್ನು ಓದಬೇಕು. ಆವಾಗ ಅದು ಮನಸ್ಸಲ್ಲಿ ಇಳಿತದೆ. ಫಾರ್ ಎಕ್ಸಾಂಪಲ್, ಲಿಂಗವನ್ನು ಪೂಜಿಸಿದ ನಂತರ ಜಂಗಮನಿಗೆ ಅಂಜಿ ನಡೆಯಲೇಬೇಕು, ಸೊಕ್ಕಿ ಬೆಳೆದರೂ ಬಾಳೆಯ ಗೊನೆಯಂತೆ ಬಾಗಿ ನಡೆದವರಿಗೆ ಕೂಡಲ ಸಂಗಮನಾಥನು ಬೇಡಿದ್ದನ್ನು ನೀಡುತ್ತಾನೆ. ಈ ರೀತಿಯಾಗಿ ಜೋರಾಗಿ ಓದ್ತಾ ಬರಬೇಕು. ಲೌಡ್ ರೀಡಿಂಗ್ ಅಂತ ಹೇಳ್ತಾರೆ. ಈ ಲೌಡ್ ರೀಡಿಂಗಿಂದ ಮಗುವಿನಲ್ಲಿ ಅದು ಮನನ ಆಗ್ತದೆ. ಅಷ್ಟೇ ಅಲ್ಲಿ ಒಂದು ಏಕಾಗ್ರತೆ ಬರ್ತದೆ. ಅದರಿಂದ ಒಂದು ಜನ್ರೇಟ್ ಆಗುವಂಥ ಒಂದು ಫ್ರೀಕ್ವೆನ್ಸಿಯಿಂದ ವಿದ್ಯಾರ್ಥಿಗೆ ಒಂದು ಸೌಮ್ಯತೆ, ಶಾಂತತೆ ಬರ್ತದೆ. ಕ್ಲಾಸಿಗೆ ಬಂದಾಗ ನಾನು ಏನು ಡೌಟ್ ಕೇಳಬೇಕು ಅನ್ನೋಂಥದ್ರ ಬಗ್ಗೆ ಒಂದು ಪ್ರಜ್ಞೆನೂ ಕೂಡ ಇರ್ತದೆ. ಆದ್ದರಿಂದ ಮುಂಜಾನೆ ಮೊದಲಿಗೆ ಅರ್ಧ ಗಂಟೆ ಇಂಗ್ಲೀಷು, ಇನ್ನು ಅರ್ಧ ಗಂಟೆ ಸೈನ್ಸು, ಒಂದು ಅರ್ಧ ಗಂಟೆ ಸೋಷಿಯಲ್ ಸೈನ್ಸ್. ಈ ಪ್ರೈಮರಿ ಮಕ್ಕಳಿಗೆ EVS ಅಂತ ಇರ್ತದೆ, SST ಇರಲ್ಲ, ಸೈನ್ಸ್ ಇರಲ್ಲ. ಸೊ ಅದನ್ನು ಓದಿದ ನಂತರ ಒಂದು 10 ರಿಂದ 15 ನಿಮಿಷ ಟೇಬಲ್ಸ್ನ ಬ್ಯಾರೆಟ್ ಆಗೋದಾಗಲಿ, ಪ್ರಾಬ್ಲಮ್ಸು ಅವನ್ನೆಲ್ಲ ಸಂಜೆ ಬಿಡಿಸ್ತೇವೆ. ಸೊ ಮಾರ್ನಿಂಗಲ್ಲಿ ಫಾರ್ಮುಲಾ ಮತ್ತು ಟೇಬಲ್ಸ್ ಇದರ ಮೇಲೆ ಗಮನ ಹರಿಸಬೇಕು. ಇದು ಪ್ರೈಮರಿ ಸೆಕ್ಷನಲ್ಲಿ ಮಾಡ್ತಾ ಬಂದಿದ್ದರೆ, ಈಗ 9th and 10th ಮಾರ್ನಿಂಗ್ ಅವರ್ಸಲ್ಲಿ ಫಸ್ಟಿಗೆ ಅರ್ಧ ಗಂಟೆ ಇಂಗ್ಲೀಷು, ಅರ್ಧ ಗಂಟೆ ಸೈನ್ಸು, ಅರ್ಧ ಗಂಟೆ ಸೋಷಿಯಲ್ ಸೈನ್ಸು. ಸೈನ್ಸಲ್ಲಿ 2 ದಿವಸ ಫಿಸಿಕ್ಸು, 2 ದಿವಸ ಕೆಮಿಸ್ಟ್ರಿ, 2 ದಿವಸ ಬಯಾಲಜಿ, ಈ ರೀತಿ ಓದ್ತಾ ಬರಬೇಕು. ಇದು ಲೌಡ್ ರೀಡಿಂಗೇ ಆಗಬೇಕು. ಟೆಕ್ಸ್ಟ್ ಬುಕ್ಕನ್ನು ಓದಬೇಕು, ಗೈಡ್ ಓದೋದಲ್ಲ, ಕ್ವಶನ್ ಆನ್ಸರ್ ಓದೋದಲ್ಲ, ಲೆಸನನ್ನು ಓದಬೇಕು. ತದನಂತರ ಸೋಷಿಯಲ್ ಸೈನ್ಸಲ್ಲಿ ಒಂದು ದಿವಸ ಹಿಸ್ಟ್ರಿ, ಒಂದು ದಿವಸ ಎಕನಾಮಿಕ್ಸು, ಒಂದು ದಿವಸ ಜಿಯಾಗ್ರಫಿ, ಈ ರೀತಿಯಾಗಿ ಬೇರೆ ಬೇರೆ ದಿವಸಗಳಲ್ಲಿ ಎಲ್ಲವನ್ನು ಓದ್ತಾ ಬರಬೇಕು. ಆ ಓದ್ತಾ ಇರುವಂಥ ಚಾಪ್ಟರ್ ಈಗ ಕ್ಲಾಸಲ್ಲಿ ನಡೀತಾ ಇರುವಂಥ ಚಾಪ್ಟರ್ ಆಗಿರಬೇಕು. ಅಂದರೆ ವಿದ್ಯಾರ್ಥಿಗೆ ಡೌಟ್ಸ್ ಇರುತ್ತೆ. ಈ ಡೌಟ್ಸನ್ನು ನಾವು ಕ್ಲಾಸಿಗೆ ಬಂದು ಶಿಕ್ಷಕರ ಮುಂದೆ ಕೇಳಬೇಕು. ಯಾವುದೇ ಉತ್ತರವನ್ನು ಗೂಗಲಲ್ಲಿ ಹುಡುಕುವಂಥದ್ದಲ್ಲ. ಗೂಗಲ್ನಲ್ಲಿ ನಿಮಗೆ ಉತ್ತರ ಏನೋ ಸಿಕ್ಕಿಬಿಡ್ತದೆ, ಆದರೆ ವಿಚಾರ ಮಾಡುವಂತಹ ಪ್ರಕ್ರಿಯೆ ಏನು ಅನ್ನುವಂಥದ್ದನ್ನು ಗೂಗಲ್ ನಿಮಗೆ ಹೇಳ್ಕೊಡಲ್ಲ.
ಸೊ ರೆಡಿಮೇಡ್ ಆನ್ಸರ್ ನಿಮಗೆ ಬರ್ತದೆ. ಆದ್ದರಿಂದ ಈ ಚಾಟ್ GPT, ಗೂಗಲ್ ಈ ರೀತಿಯಾದಂಥ ಈ ಇಂಟರ್ನೆಟ್ ಅಥವಾ AI ಟೂಲ್ಸ್ ಏನಿದೆ ಇವುಗಳಿಂದ ಉತ್ತರವನ್ನು ಹುಡುಕೋದನ್ನು ಬಿಡಬೇಕು ವಿದ್ಯಾರ್ಥಿ. ಉತ್ತರವನ್ನು ಅವನು ಪುಸ್ತಕದಲ್ಲಿ ಪಡ್ಕೋಬೇಕು, ಸಿಕ್ಕಿಲ್ಲ ಅಂದರೆ ಶಿಕ್ಷಕನಿಂದ ಪಡ್ಕೋಬೇಕು. ತಂದೆ ತಾಯಿ ಬಹಳ ಅಂದರೆ ಏನು ಮಾಡ್ಬೋದು, ನನ್ನ ಮಗು ಓದಲಿಕ್ಕೆ ಕೂತಾನೋ ಇಲ್ಲೋ ಅಷ್ಟೇ ನೋಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಅಕಸ್ಮಾತಾಗಿ ಒಬ್ಬ ಬಹಳ ಎಜುಕೇಟೆಡ್ ಪೇರೆಂಟ್ ಇದ್ದಾಗಲೂ ಕೂಡ, ಫಾರ್ ಎಕ್ಸಾಂಪಲ್ ಅವರು ಇಂಜಿನಿಯರ್ ಆಗಿದ್ದರೆ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸು ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಿದ್ದರೆ ಅವರು ಕಂಪ್ಯೂಟರ್ ಸಬ್ಜೆಕ್ಟಲ್ಲಿ ಸ್ವಲ್ಪ ಗೈಡ್ ಮಾಡ್ಬೋದು, ಮ್ಯಾಥ್ಸಲ್ಲಿಗೆ ಸ್ವಲ್ಪ ಗೈಡ್ ಮಾಡ್ಬೋದು, ಸೈನ್ಸಲ್ಲಿ ಗೈಡ್ ಮಾಡ್ಬೋದು, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್ ಅವರಿಗೆ ಸ್ವಲ್ಪ ಆ ಸಬ್ಜೆಕ್ಟಿನ ಟಚ್ ಅವ್ರಿಗೆ ತಪ್ಪು ಹೋಗ್ಬಿಟ್ಟಿರ್ತದೆ, ಅವ್ರಿಗೆ ಮಾಡಲಿಕ್ಕಾಗಲ್ಲ. ಶಿಕ್ಷಕರಾದಂತಹ ಪಾಲಕರಿಗೂ ಕೂಡ ಎಲ್ಲ ವಿಷಯಗಳಲ್ಲಿ ತಮ್ಮ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪಾಲಕರಿಂದ ನಾವು ಸಹಾಯವನ್ನು ಬಯಸೋದಂದ್ರೆ ಇಷ್ಟೇ, ಆ ಮಗು ಮುಂಜಾನೆ ಎದ್ದು ಓದಬೇಕು, ಓದಲಿಕ್ಕೆ ಅವ್ನು ಕೂತಿರಬೇಕು, ಅದು ಜೋರಾಗಿ ಓದಿದ್ದು ನಮಗೆ ಕೇಳಿರ್ತಿರಬೇಕು ಅಷ್ಟೇ. ಅದಾದ ನಂತರ ಸಂಜೆ ಅವರ್ಸಲ್ಲಿ ವಿದ್ಯಾರ್ಥಿ ಮಾಡಬೇಕಾದಂಥ ಮುಖ್ಯ ಕೆಲಸ ಏನು ಅಂದರೆ, ಗಣಿತ ಲೆಕ್ಕಗಳನ್ನು ಇವತ್ತು ಕ್ಲಾಸ್ನಲ್ಲಿ ಬಿಡಿಸಿದಂತಹ ಗಣಿತ ಲೆಕ್ಕಗಳನ್ನು ಒಂದೊಂದನ್ನೇ 5-5 ಸರ್ತಿ ಬರೆದು ತೆಗೆಯುವಂಥ ಕೆಲಸ. ಈ ಬರೆದು ತೆಗೆಯುವಂಥ ಕೆಲಸ ಮುಗಿದ ನಂತರ ಇವತ್ತು ಕೊಟ್ಟಿರೋ ಹೋಮ್ವರ್ಕ್, ತದನಂತರ ಕನ್ನಡ, ಹಿಂದಿ ಇಂಥ ವಿಷಯಗಳನ್ನು ಸ್ವಲ್ಪ ಓದ್ಕೊಳ್ಳೋದು, ಮನನ ಮಾಡಿಕೊಳ್ಳೋದು, ಬೈಹಾರ್ಟ್ ಮಾಡ್ಕೊಳ್ಳೋದು, ಈ ಥರದ ಕೆಲಸಗಳನ್ನು ಮಾಡಬೇಕು. ಮೆಮರೈಸೇಷನ್ಗೆ ಸ್ವಲ್ಪ ಕಡಿಮೆ ಒತ್ತು ಕೊಟ್ಟರೆ, ಯಾಕೆಂದರೆ ಥಿಂಕಿಂಗ್ ಪವರಿಂದ ಆನ್ಸರನ್ನು ಬರೆದಾಗ CBSE ಅದನ್ನು ಮಾನ್ಯ ಮಾಡ್ತದೆ. ಯಾಕೆಂದರೆ CBSE ಈಸ್ ಆಲ್ ಅಬೌಟ್ ದ್ಯಾಟ್. ಇಲ್ಲಿ ರೋಟ್ ಲರ್ನಿಂಗಿಗೆ ಯಾವುದೇ ಅಂತ ಸ್ಕೋಪ್ ಇಲ್ಲ. ನಾವು ಯಾವ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಎಷ್ಟೇ ಪ್ರಶ್ನೆಗಳನ್ನು ನಾನು ಮೆಮರೈಸ್ ಮಾಡಿಕೊಂಡ್ರೂ ಎಕ್ಸಾಮಿನೇಷನಲ್ಲಿ ಒಂದು ಹೊಸ ಪ್ರಶ್ನೆ ಬರುವಂಥ ಸಾಧ್ಯತೆಯೇ ಜಾಸ್ತಿ. ಸೊ ಈಗ ನಾವು 9th and 10th ನಾವು ಪಾಲಕರ ಸಭೆಗಳನ್ನು ಮಾಡಿದ್ವಿ. ಇದೇ ರೀತಿ ಕ್ಲಾಸ್ LKG, UKG 1 to 8 ಮಕ್ಕಳಿಗೂ ಕೂಡ ಪಾಲಕರ ಸಭೆಗಳನ್ನು ಮಾಡ್ತಾಯಿದ್ದೇವೆ. ಸೊ ಈಗ ನಾನು ಸ್ಟಡಿ ಅವರ್ಸಿಗೆ ಬರ್ತೀನಿ. ಏನಂದರೆ ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ಶಿಕ್ಷಕರ ಸಮ್ಮುಖದಲ್ಲಿ ಒಂದು ಸ್ವಲ್ಪ ಸ್ಟಡಿ ಆಗಬೇಕಲ್ಲ. ಏನಾಗ್ತದೆ, 9:30ರಿಂದ ಸಂಜೆ 4 ಗಂಟೆವರೆಗೆ ಸಿಲೆಬಸ್ ಅನ್ನುವಂಥದ್ದು, ಅದನ್ನು ಮುಗಿಸುವಂಥದ್ದು, ಎಕ್ಸಸೈಸಸ್ನ ಸಾಲ್ವ್ ಮಾಡುವಂಥದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಶಿಕ್ಷಕರಿಗೆ ಸಮಯದ ಕೊರತೆ ಆಗ್ತದೆ. ಹೀಗಾಗಿ ಓದಿಸ್ಲಿಕ್ಕೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಲಿಕ್ಕೆ ಆ ಸಮಯದಲ್ಲಿ ಆಗೋದಿಲ್ಲ. ಆದ್ದರಿಂದ ಶಿಕ್ಷಕರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಓದಬೇಕು ಅನ್ನೋ ಕಾರಣಕ್ಕೆ ಪ್ರತಿ ದಿವಸ ಮುಂಜಾನೆ 8:10ರಿಂದ 9:10ರವರೆಗೆ ಒಂದು ಸ್ಟಡಿ ಅವರನ್ನು ಹಾಕಿದ್ದೇವೆ. ಈ ಸ್ಟಡಿ ಅವರಿಗೆ ನಾವು ಬಸ್ ಫೆಸಿಲಿಟಿಯನ್ನು ಕೊಡಲಿಕ್ಕೆ ಆಗಲ್ಲ ಅನ್ನೋದನ್ನು ನಾವು ವಿದ್ಯಾರ್ಥಿಗಳಿಗೆ ಈಗಾಗಲೇ ತಿಳಿಸಿದ್ದೇವೆ. ಇದು ಕೇವಲ 9 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅವರು ನಡ್ಕೊಂಡು ಬರೋರಾಗಿದ್ದರೆ, ಸೈಕಲ್ ತೊಗೊಂಡು ಬರೋರಾಗಿದ್ದರೆ ಅವರು ಆರಾಮಾಗಿ ಬಂದುಬಿಡ್ತಾರೆ. ಇನ್ನು ಪೇರೆಂಟ್ ಡ್ರಾಪ್ ಮಾಡೋದಾಗಿದ್ದರೆ ಅವ್ರಿಗೊಂದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಇಬ್ಬರು ಮಕ್ಕಳಿದ್ದರೆ ಒಬ್ಬರನ್ನ 8:10ಕ್ಕೆ ಮಾಡಬೇಕಾಗುತ್ತೆ, ಒಬ್ಬರನ್ನ 9:20ಕ್ಕೆ ಡ್ರಾಪ್ ಮಾಡಬೇಕಾಗ್ತದೆ. ಇಲ್ಲಾಂತಂದರೆ ಸ್ವಲ್ಪ ಇಬ್ಬರೂ ಒಟ್ಟಿಗೆ ನೀವು ಬಿಡ್ತೀನಿ ಅಂದರೆ ಅವರಿಗೆ ಇನ್ನೊಂದು ಸಣ್ಣ ಮಗುವಿಗೆ ಅಟೆನ್ಷನ್ ಕೊಡಲಿಕ್ಕೆ ಇಲ್ಲಿ ಕ್ಲಾಸಿಗೆ ಇನ್ನೂ ಟೀಚರ್ಸ್ ಬಂದಿರೋಲ್ಲ. ಕೇವಲ ಈ 9th and 10th ಟೀಚರ್ಸ್ ಮಾತ್ರ. ಅದು ಟೈಮ್ ಟೇಬಲ್ ಇರುತ್ತೆ, ಅದಕ್ಕೂ ಕೂಡ ಒಂದು ಟೈಮ್ ಟೇಬಲ್ ಅಂತಿದೆ. ಆ ಟೈಮ್ ಟೇಬಲ್ ಪ್ರಕಾರ ಶಿಕ್ಷಕರು ಬಂದು ಅವರಿಗೆ ಓದಿಸ್ತಾರೆ. ಈ ಓದಿಸುವಂಥ ಪ್ರಕ್ರಿಯೆ ಸ್ವಲ್ಪ ಅವರಿಗೆ ಅಡಿಷ್ನಲ್ ಬೂಸ್ಟಿಂಗ್ ಕೊಡ್ತದೆ. ಇನ್ನು ಯಾರಿಗೆ ಈ ಕ್ಲಾಸ್ಗಳಿಗೆ ಬರಲಿಕ್ಕಾಗಲ್ಲ, ದೂರ ಇದೆ, ಬಸ್ಸಿಗೆ ಬರಬೇಕು, ಗೌರ್ಮೆಂಟ್ ಬಸ್ ಕೂಡ ಸೌಲಭ್ಯ ಇಲ್ಲ ಅಂತಂಥ ವಿದ್ಯಾರ್ಥಿಗಳು ಮನೆಯಲ್ಲೇ ಹೆಚ್ಚು ಓದಲಿ. ಶಿಕ್ಷಕರಿಗೆ ನೀವು ನಿಮ್ಮ PE ಪಿರಿಯಡು ಅಥವಾ ನಿಮ್ಮ ಫ್ರೀ ಟೈಮಲ್ಲಿ ಸ್ವಲ್ಪ ಶಿಕ್ಷಕರನ್ನ ಅಪ್ರೋಚ್ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕ್ಲಿಯರ್ ಮಾಡಿಕೊಳ್ಳಿ. ನಮ್ಮ ಶಿಕ್ಷಕ ತಂಡ ಯಾವಾಗಲೂ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಅವರು ಇನ್ ಕೇಸ್ ಅವರಿಗೆ ಗೊತ್ತಿಲ್ಲದ ವಿಷಯಗಳಿದ್ದರೂ ಕೂಡ ಅವುಗಳನ್ನು ರೆಫರ್ ಮಾಡಿ ಪರಿಣಿತರಿಂದ ತಿಳಿದುಕೊಂಡಾದರೂ ಕೂಡ ನಿಮಗೆ ಸಹಾಯ ಮಾಡುವಂಥ ಒಂದು ಡೆಡಿಕೇಷನನ್ನು ಅವರು ಹೊಂದಿದ್ದಾರೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸನ್ನೇ ಕೇಳಲ್ಲ. ಯಾಕೆಂದರೆ ನಾನು ಹೇಳಿದಂಗೆ ಮುಂಜಾನೆ ಓದಿದರೆ ಡೌಟ್ಸ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಏನಾಗ್ತದೆ, ನಿನ್ನೆ ಫಾರ್ ಎಕ್ಸಾಂಪಲ್ ಇವತ್ತು ಕನ್ನಡ ಅಥವಾ ಹಿಂದಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂದರೆ ನಾನು ಅದನ್ನಷ್ಟೇ ಸಾಲ್ವ್ ಮಾಡ್ತೇನೆ, ಸ್ಟಡಿ ಆಯಿತು ಅಂತ ಹೇಳಿ ನಾನು ರೆಸ್ಟಿಗೆ ಹೋಗ್ಬಿಡ್ತೇನೆ. ಮಾರನೇ ದಿವಸ ಮುಂಜಾನೆ ಎದ್ದು ಸ್ನಾನ ಮಾಡೋದು, ರೆಡಿ ಆಗೋದು, ಶಾಲೆಗೆ ಬರೋದು. ಇನ್ನು ಶಾಲೆಗೆ ಬಂದ ನಂತರ ನಿನ್ನೆ ಮ್ಯಾಥಮೆಟಿಕ್ಸನ್ನು ಇವತ್ತು ತೆಗೆದರೆ, ನಿನ್ನೆ ನಾನು ಕನ್ನಡ ಹಿಂದಿ ಹೋಮ್ವರ್ಕ್ ಮಾಡಿದ್ನಲ್ಲ, ಹೀಗಾಗಿ ನನಗೆ ಮ್ಯಾಥಮೆಟಿಕ್ಸ್ ನಿನ್ನೆದನ್ನು ಕನೆಕ್ಷನ್ ಮಾಡಲಿಕ್ಕೆ ಟೀಚರೇ ಒದ್ದಾಡಬೇಕು. ಸೈನ್ಸ್ ಇವತ್ತಿಗೆ ಕನೆಕ್ಟ್ ಆಗಬೇಕು ಅಂದರೆ ಅದನ್ನು ಟೀಚರೇ ರಿವೈಸ್ ಮಾಡಿದ ನಂತರ ಅದು ಕನೆಕ್ಟ್ ಆಗುತ್ತೆ. ಅದೇ ನಾನು ಮುಂಜಾನೆ ಓದಿದರೆ ಶಿಕ್ಷಕರಿಗೆ ಕನೆಕ್ಷನ್ ಮಾಡುವಂಥದ್ದು ಭಾಳ ಸರಳ ಆಗ್ತದೆ, ನಿಮಗೂ ಕೂಡ ಅದು ಬಹಳ ಸರಳ ಆಗ್ತದೆ. ಸೊ ಇದನ್ನು ಎಲ್ಲ ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಂಡು ಈ ಸ್ಟಡಿ ಅವರ್ಸ್ನ ಏನು 9th 10th ಮಾಡಿದ್ದೇವೆ, ಇದರ ಸದುಪಯೋಗ ಯಾರ್ಯಾರಿಗೆ ಸಾಧ್ಯನೋ ಅವ್ರು ಮಾಡಿಕೊಳ್ಳಿ. ಉಳಿದವರು ಈ ನಾನೇನು ಹೇಳಿದ್ನಲ್ಲ ಮನೆಯಲ್ಲಿ ಅಭ್ಯಾಸ ಹೆಂಗೆ ಮಾಡಬೇಕು ಅನ್ನೋದನ್ನು, ಈ ವಿಡಿಯೋನ ನಾನು ಅದಕ್ಕೆ ಕ್ಲಾಸ್ 1 to 10 ಕಳಿಸ್ತಾ ಇದ್ದೀನಿ. ಯಾಕಂದರೆ 1 and 2 ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಮುಂದಿನ ದಿನಗಳು ಹೆಂಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಕ್ಲಾಸ್ 3, 4 ಏನಿದೆ ಅವ್ರಿಗೆ ತಯಾರಿ, ಫೌಂಡೇಶನ್ನ ಪ್ರಿಪ್ರೇಷನ್, ಇದಕ್ಕೆ ಬೆಳಗ್ಗೆ ಏಳಿಸುವಂಥ ಪ್ರಿಪ್ರೇಷನ್ ಏನಿದೆ ಅದನ್ನು ಮಾಡಿಸ್ಬೋದು. ಇನ್ನು ಹೈಯರ್ ಕ್ಲಾಸಿಗೆ ಇದನ್ನೇ ಅಡಾಪ್ಟ್ ಮಾಡ್ತಾ ಬಂದುಬಿಟ್ರೆ ಎಲ್ಲೂ ಟ್ಯೂಷನ್ ಹೋಗುವಂಥ ಅವಶ್ಯಕತೆ ಬೀಳಲ್ಲ. ಯಾವಾಗ ಟ್ಯೂಷನ್ ಬೇಕು ಅನ್ನೋದನ್ನು ನಾನು ನಿಮಗೆ ಮೊನ್ನೆ ಹೇಳಿಬಿಟ್ಟಿದ್ದೇನೆ ಒಂದು ವಿಡಿಯೋದಲ್ಲಿ. ಟ್ಯೂಷನ್ ಯಾವಾಗ ಬೇಕು ಅಂದರೆ ಏನೋ ಒಂದು ಆ ಸ್ಕೂಲಲ್ಲಿ ಇರುವಂಥ
ಟೀಚರು ಅವರು ಪರ್ಮನೆಂಟ್ ಇದ್ದವರು ರಿಟೈರ್ಮೆಂಟ್ ಆದರೂ ಹೊಸಬರು ಇನ್ನೂ ಬಂದಿಲ್ಲ, ಅಥವಾ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಇನ್ನೂ ಬಂದಿಲ್ಲ, ಅಂಥ ಸಮಯದಲ್ಲಿ ಮಾತ್ರ ಟ್ಯೂಷನ್ ಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ಏನೋ ನಾನು ನೀಟು ಅಥವಾ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಪ್ಲೈ ಮಾಡಿದ್ದೇನೆ, ಸಿಲೆಬಸ್ ಅಲ್ಲದೆ ನಾನು ಎಡಿಷ್ನಲ್ ಸಪ್ಲಿಮೆಂಟರಿ ಬುಕ್ಸ್ನ ಸಾಲ್ವ್ ಮಾಡಬೇಕು, ಹೆಚ್ಚಿನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂದಾಗ ಟ್ಯೂಷನ್ ಬೇಕಾಗುತ್ತೆ. ಜಸ್ಟ್ ಒಂದು ಹೋಮ್ವರ್ಕನ್ನು ಸಾಲ್ವ್ ಮಾಡೋಗೋಸ್ಕರ ಈ ಟ್ಯೂಷನ್ಗಳಿಗೆ ಹೋಗೋದೇನಿದೆಯಲ್ಲ, ದಿಸ್ ಈಸ್ ವೇಸ್ಟ್ ಆಫ್ ಟೈಮ್, ವೇಸ್ಟ್ ಆಫ್ ಮನಿ. ಅಷ್ಟೇ ಅಲ್ಲದೆ ಈ ಟ್ಯೂಷನಲ್ಲಿ ಏನೊಂದು ಸಣ್ಣ ಸಮಸ್ಯೆ ಆಗ್ತದಂದರೆ, ವಿದ್ಯಾರ್ಥಿಗಳು ಅಲ್ಲಿ ಅಕಸ್ಮಾತ್ ಅವರು ಟೀಚ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೇಳಬೇಕು, ಸ್ಕೂಲಲ್ಲೂ ಕೇಳಬೇಕು. ಆದರೆ ಸೆಲ್ಫ್ ಸ್ಟಡಿ ಯಾವಾಗ? ಸೆಲ್ಫ್ ಸ್ಟಡಿ ಮಾಡಿದಾಗ ಮಾತ್ರ ಅದು ಕಂಪ್ಲೀಟ್ ಆಗುತ್ತೆ ಒಂದು ಸೈಕಲ್. ಏನಿದೆ ಅಂದರೆ ಶೈಕ್ಷಣಿಕ ಪ್ರಗತಿ ಅಥವಾ ಅಕಾಡೆಮಿಕ್ ಸಕ್ಸಸ್ಸಿಗೆ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಇಟ್ಸ್ ಎ ಟ್ರಯಾಂಗಲ್. ಒನ್ ಈಸ್ ಟೀಚಿಂಗ್, ದ ಅದರ್ ಒನ್ ಈಸ್ ಲರ್ನಿಂಗ್, ಥರ್ಡ್ ಒನ್ ಈಸ್ ಪ್ರಾಕ್ಟೀಸಿಂಗ್. ಪ್ರಾಕ್ಟೀಸಿಂಗ್ ಅಂದರೆ ಸೆಲ್ಫ್ ಸ್ಟಡಿ. ಈಗ ನಾನು ಟೀಚಿಂಗು ಲರ್ನಿಂಗು 2 ಮಾಡ್ತೇನೆ. ಈ ಲರ್ನಿಂಗ್, ಟೀಚಿಂಗ್ ಅಂದರೆ ಶಿಕ್ಷಕರು ಮಾಡುವಂಥ ಕೆಲಸ, ಲರ್ನಿಂಗ್ ಅಂದರೆ ಅದು ವಿದ್ಯಾರ್ಥಿ ಗ್ರಾಸ್ಪ್ ಮಾಡುವಂಥ ಕೆಲಸ. ಅದು ಲರ್ನಿಂಗ್ ಅನ್ನುವಂಥದ್ದು ಒಟ್ಟಿಗೆ ಒಂದೇ ಸರ್ತಿಗೆ ಆಗಿಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಸೊ ಯಾವುದೇ ಒಂದು ಲಂಬಕೋನ ತ್ರಿಕೋನ, ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಟೀಚರ್ ಹೇಳ್ಕೊಡ್ತಾರೆ. ಅದರಲ್ಲಿ ಒಂದು ಪೈಥಾಗೋರಸ್ ಥಿಯರಮ್ ಅಂತ ಹೇಳ್ತಾರೆ. ಪೈಥಾಗೋರಸ್ ಥಿಯರಮಲ್ಲಿ ಏನಪ್ಪ ಪೈಥಾಗೋರಸ್ ಥಿಯರಮಿನ ಸ್ಟೇಟ್ಮೆಂಟ್ ಏನಂದರೆ, ಲಂಬಕೋನ ತ್ರಿಭುಜದಲ್ಲಿ ಅತಿ ದೊಡ್ಡ ಬಾಹುವಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಇದೇ ಸ್ಟೇಟ್ಮೆಂಟನ್ನು ನಾನು 5-6ನೇ ತರಗತಿಗೆ ಓದುವಾಗ ಎಷ್ಟು ಸರ್ತಿ ಬಯೋಟ್ ಹಾಕಿದ್ರು ನನಗೆ ಅದು ಅರ್ಥ ಆಗಿರಲಿಲ್ಲ, ಬರೀ ಮೆಮರೈಸ್ ಆಗಿತ್ತು ಅಷ್ಟೇ, ಬ್ರೈನಲ್ಲಿ ಇಳಿದಿತ್ತದು. ಆದರೆ ಅದರ ಸಂಪೂರ್ಣ ಅರ್ಥ ನನಗಾಗಲಿಲ್ಲ. ಅರ್ಥ ಆಗೋದು ಯಾವಾಗ ಅಂದರೆ ನಾನು ಅಪ್ಲಿಕೇಶನ್ ಲೆವೆಲಲ್ಲಿ ನಾನು ಇಳಿದಾಗ. ಸೊ ಅದು ಆಗಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಸಮಯಾವಧಿನೂ ಬೇಕಾಗ್ತದೆ. ಒಂದು ಚಾಪ್ಟರ್ನ ಇವತ್ತು ಹೇಳಿದ ತಕ್ಷಣ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಮಗು ಹೋಗಿರೋದಿಲ್ಲ, ನಾಲೆಜ್ ಲೆವೆಲಲ್ಲಿ ಹೋಗಿರುತ್ತೆ. ಅದನ್ನೇ ಬ್ಲೂಮ್ಸ್ ಟೆಕ್ಸಾನಮಿ ಅಂತ ಹೇಳ್ತಾರೆ. ಬ್ಲೂಮ್ಸ್ ಟೆಕ್ಸಾನಮಿ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಕಲಿಕೆ ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಇರಲ್ಲ, ನಾಲೆಜ್ ಲೆವೆಲಲ್ಲಿ ಇರುತ್ತೆ. ಸೆಕೆಂಡ್ ಅಂಡರ್ಸ್ಟ್ಯಾಂಡಿಂಗ್, ಥರ್ಡ್ ಅಪ್ಲಿಕೇಶನ್, ದೆನ್ ಅನಾಲಿಸಿಸ್, ದೆನ್ ಸಿಂಥೆಸಿಸ್, ದೆನ್ ಇವ್ಯಾಲ್ಯೂಯೇಷನ್. ಈ ಸಿಂಥೆಸಿಸ್ ಇವ್ಯಾಲ್ಯೂಯೇಷನ್ ಅಂತಂದು ಬಂದಾಗ ತಾನೇ ಒಂದು ಥೀಸಸ್ನ ಚಾಪ್ಟರನ್ನು ಬರೆಯುವಂಥ ಒಂದು, ಅಥವಾ ಅದರ ಮೇಲೆ ಒಂದು ಉತ್ತರವನ್ನು ರೆಡಿ ಮಾಡುವಂಥದ್ದು, ಒಂದು ಪ್ರಬಂಧವನ್ನು ರೆಡಿ ಮಾಡುವಂಥ ಹಂತಕ್ಕೆ ಅವ ಬಂದಿರ್ತಾನೆ. ಸೊ ಒಂದೇ ಕಾನ್ಸೆಪ್ಟಿಗೆ ಇಷ್ಟು ಹಂತಗಳಿರ್ತವೆ. ಆದರೆ ಕೆಲವು ಕಾನ್ಸೆಪ್ಟ್ಗಳಿಗೆ ಹಂತಗಳೇ ಇರಲ್ಲ. ಫಾರ್ ಎಕ್ಸಾಂಪಲ್, ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್ ಅಂತ ನಾನು ಕೇಳಿದರೆ ಉತ್ತರ ಸಿಂಪಲ್ ಇದೆ, 15 ಆಗಸ್ಟ್ 1947. ಇದರ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದರೆ, ಇದರ ಹಿಂದೆ ಏನು ಕಷ್ಟಪಟ್ಟಿದ್ರು ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಅಂಡರ್ಸ್ಟ್ಯಾಂಡಿಂಗ್. ಬಟ್ ಡೇಟ್ ವೈಸ್ ಅಂತ ಹೋದರೆ ಅದು ಕೇವಲ ನಾಲೆಜ್ ಆಗುತ್ತೆ. ಸೊ ನಾಲೆಜಿಂದ ಅಂಡರ್ಸ್ಟ್ಯಾಂಡಿಂಗಿಗೆ, ಅಂಡರ್ಸ್ಟ್ಯಾಂಡಿಂದ ಅಪ್ಲಿಕೇಶನ್ನಿಗೆ ಸ್ಕೂಲ್ ಮಕ್ಕಳು ಹೋಗಬೇಕು ಅಂದರೆ ಅವರ ಪ್ರಯತ್ನವೂ ಬೇಕು. ಆ ಪ್ರಯತ್ನವನ್ನು ಮಾಡಲಿಕ್ಕೆ ನಾನು ಶಿಕ್ಷಕನಾಗಿ ಪ್ರೇರೇಪಣೆಯನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದು, ಮಗು ಕೂಡ ಪ್ರಯತ್ನ ಮಾಡಲಿಕ್ಕೆ ಸಿದ್ಧನಿದ್ದಾಗ ಒಳ್ಳೆಯ ರಿಸಲ್ಟ್ ಖಂಡಿತ ಬರ್ತದೆ. ದಯವಿಟ್ಟು ಇದನ್ನೆಲ್ಲರೂ ಗಮನಿಸಿ ಈ ಅಕಾಡೆಮಿಕ್ ಸಕ್ಸಸ್ಸಿಗೆ ಒಂದು ಸಂಪೂರ್ಣ ಪ್ರಯತ್ನವನ್ನು ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಲಾಂಗ್ ಆಗಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಆದರೆ ನನ್ನ ಮನಸ್ಸಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ಹೇಳಿದ್ದೇನೆ. ಈ ಮುಂಬರುವಂಥ ದಿನಗಳಲ್ಲಿ ಪಾಲಕರ ಸಭೆಯಲ್ಲಿ ಇದನ್ನು ರಿಪೀಟ್ ಮಾಡೋ ಬದಲು ಈಗಲೇ ನಾನು ಒಂದು ಸತ್ಯ ಕಳಿಸ್ಬಿಟ್ಟಿದ್ದೇನೆ. ಪಾಲಕರ ಸಭೆಯಲ್ಲಿ ಮತ್ತೆ ವಿವಿಧ ವಿಷಯಗಳನ್ನು ನಾವು ಮಾತಾಡಲಿಕ್ಕೆ ಸಾಧ್ಯ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನಾನು ಪ್ರತಿ ಸರ್ತಿ ಲಿಂಕನ್ನು ಕಳಿಸೋ ಬದಲು ನಿಮಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಒಂದು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ಒಂದು ಇದು ಬಂದುಬಿಡ್ತದೆ, ಅಲರ್ಟ್ ಬಂದುಬಿಡ್ತದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಟೈಮ್. ನಮಸ್ತೆ.